ನೀವೇನಾದ್ರೂ ರೀಸೆಂಟ್ ಆಗಿ ಜಾಬ್ ಚೇಂಜ್ ಮಾಡಿದ್ರೆ ನಿಮ್ಮ ಹಳೆ PF ಅಕೌಂಟ್ ಅಲ್ಲಿರೋ ಅಮೌಂಟ್ ನ ನೀವು ಹೊಸ PF ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. 2024 ಏಪ್ರಿಲ್ 1ನೇ ತಾರೀಕಿಂದ ನಮಗೆ ಒಂದು ಹೊಸ ಅಪ್ಡೇಟ್ ಬಂತು. ನಾವು ಏನಾದ್ರೂ ಹೊಸ ಕಂಪ್ನಿಗೆ ಜಾಯ್ನ್ ಆಗಿ ಆ ಕಂಪನಿಯಿಂದ ನಮಗೆ ಫಸ್ಟ್ ಮಂತ್ PF ಅಮೌಂಟ್ ಬಂದ್ರೆ ನಮ್ಮ ಹಳೆ ಕಂಪನಿಯಲ್ಲಿರುವ PF ಅಮೌಂಟ್ ಆಟೋಮೆಟಿಕ್ ಆಗಿ ನಮ್ಮ ಹೊಸ ಕಂಪನಿಗೆ ಟ್ರಾನ್ಸ್ಫರ್ ಆಗೋಗುತ್ತೆ ಅಂತ. ಬಟ್ ಆದ್ರೆ ಇದು ಎಷ್ಟೋ ಜನಕ್ಕೆ ಆಗಿಲ್ಲ. ಯಾಕಂದ್ರೆ ನೀವು ಹಳೆ ಕಂಪ್ನಿಯಲ್ಲಿ ಕೊಟ್ಟಿರುವಂತಹ ಮೊಬೈಲ್ ನಂಬರು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸು ಎಲ್ಲಾನು ಈ ಹೊಸ ಕಂಪ್ನಿಯಲ್ಲಿ ಕೊಟ್ಟಿರ್ತಾರಲ್ಲ ಅವೆರಡನ್ನು ಎಕ್ಸಾಕ್ಟ್ ಆಗಿರಬೇಕು, ಎರಡನ್ನು ಮ್ಯಾಚ್ ಆಗ್ತಾ ಇರಬೇಕು. ಯಾವ್ದಾದ್ರು ಒಂದು ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೂ ಇದು ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗೋದೇ ಇಲ್ಲ. ನಿಮ್ಗೆ ಏನಾದ್ರು ಈ ತರ ಆಗಿಲ್ಲ ಅಂದ್ರೆ ನೀವು ಮ್ಯಾನ್ಯುಯಲ್ ಆಗಿ ಮಾಡಬೇಕಾಗುತ್ತೆ. ನಾವು ಏನಕ್ಕೆ ಮೇನ್ ಆಗಿ ಈ PF ಟ್ರಾನ್ಸ್ಫರ್ನ ಮಾಡಬೇಕು ಅಂದ್ರೆ ನಮ್ಗೆ ಏನಕ್ಕಾದ್ರೂ ಎಮರ್ಜೆನ್ಸಿಗೆ ಅಮೌಂಟ್ ನ ವಿತ್ಡ್ರಾ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಟೋಟಲ್ PF ಕಾಂಟ್ರಿಬ್ಯೂಷನ್ ಎಲ್ಲಾನು ಇವಾಗ ವರ್ಕ್ ಮಾಡ್ತಾ ಇಲ್ಲ ಕಂಪ್ನಿಯಲ್ಲಿದ್ರೆ ನಾವು ಒಂದೇ ಸಲ ಎಲ್ಲಾನು ವಿತ್ಡ್ರಾ ಮಾಡ್ಕೋಬಹುದು. ಬೇರೆ ಬೇರೆ ಕಂಪ್ನಿಯಲ್ಲಿದ್ರೆ ಅದು ವಿತ್ಡ್ರಾ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗಬಹುದು. ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟಿಕಲ್ ಆಗಿ ನೀವು ಹೇಗೆ PF ಟ್ರಾನ್ಸ್ಫರ್ನ ಮಾಡ್ಕೋಬಹುದು, ಅದನ್ನು ನಿಮ್ಮ ಹಳೆ 4-5 ಕಂಪ್ನಿಗಳಿದ್ರೆ ಎಲ್ಲಾನು ಒಂದೇ ಸಲನೇ ನಿಮ್ಮ ಹೊಸ ಕಂಪ್ನಿಗೆ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಮತ್ತು ಈ ಪೆನ್ಷನ್ ಅಮೌಂಟ್ ಇರುತ್ತಲ್ಲ ಅದನ್ನು ನಮಗೆ ಟ್ರಾನ್ಸ್ಫರ್ ಆಗುತ್ತಾ ಇಲ್ವಾ, ಮತ್ತು ನೀವೇನಾದ್ರೂ ಎಕ್ಸಾಮ್ಟೆಡ್ ಎಸ್ಟಾಬ್ಲಿಷ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ಅದರಿಂದ ನಾವು ಹೇಗೆ PF ಟ್ರಾನ್ಸ್ಫರ್ ನ ಮಾಡ್ಕೋಬೇಕು ಮತ್ತು ಇದು ಎಷ್ಟು ದಿನ ಆಗುತ್ತೆ ಅಂತ ನಿಮಗೆ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ನೀವು ಗೂಗಲ್ ಅಲ್ಲಿ UIN ಲಾಗಿನ್ ಅಂತ ಟೈಪ್ ಮಾಡಿ, ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ, ಮತ್ತೆ ನೀವು UIN ಲಾಗಿನ್ ಮಾಡಿ, UIN ನಂಬರ್ ಎಂಟರ್ ಮಾಡಿ, ಪಾಸ್ವರ್ಡ್ ಮತ್ತೆ ಅಲ್ಲಿರೋ ಕ್ಯಾಪ್ಚಾನ ಎಂಟರ್ ಮಾಡಿ, ಸೈನ್ ಇನ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTP ನ ಅಲ್ಲಿ ಎಂಟರ್ ಮಾಡಿ ಮತ್ತು ಕ್ಯಾಪ್ಚಾನ ಇನ್ನೊಂದ್ಸಲ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಲಾಗಿನ್ ಆದ ತಕ್ಷಣ ವ್ಯೂ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಸರ್ವಿಸ್ ಹಿಸ್ಟ್ರಿ ಅಂತಿದೆಯಲ್ಲ ಅಲ್ಲಿ ಸೆಲೆಕ್ಟ್ ಮಾಡಿ. ಅಲ್ಲಿ ನಿಮಗೆ ನೀವು ಯಾವ್ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀರಾ ಅಂತ ಎಲ್ಲಾನು ಅಲ್ಲಿ ನಿಮಗೆ ಬರುತ್ತೆ. ಇಲ್ಲಿ ನೋಡ್ಬೋದು ನಮಗೆ 4 ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದಾರೆ. ಇವಾಗಿರೋ ಕಂಪ್ನಿ ನಿಮಗೆ ಲಾಸ್ಟ್ ಅಲ್ಲಿ ಇರುತ್ತೆ. ಸೊ ನೀವು ಮುಂಚೆ ಮಾಡಿರೋ ಕಂಪ್ನಿಗಳೆಲ್ಲಾನು ಡೇಟ್ ಆಫ್ ಜಾಯ್ನಿಂಗ್ ಮತ್ತು ಡೇಟ್ ಆಫ್ ಎಕ್ಸಿಟ್ ಮಾರ್ಕ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಡೇಟ್ ಆಫ್ ಎಕ್ಸಿಟ್ ನೀವು ಮಾರ್ಕ್ ಮಾಡಿಲ್ಲ ಅಂದ್ರೆ ನೀವು ಈ PF ಟ್ರಾನ್ಸ್ಫರ್ನ ಆ ಕಂಪ್ನಿಗೆ ನೀವು ಮಾಡೋಕ್ಕಾಗಲ್ಲ. ಮಾರ್ಕ್ ಎಕ್ಸಿಟ್ ಮಾಡಿಕೊಂಡು ಮತ್ತೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ನಮ್ಗೆಲ್ಲಾನು ಡೇಟ್ ಆಫ್ ಜಾಯ್ನಿಂಗ್ ಮತ್ತು ಎಕ್ಸಿಟ್ ಮಾರ್ಕ್ ಆಗಿದೆ. ನೆಕ್ಸ್ಟ್ ನೀವು ಆನ್ಲೈನ್ ಸರ್ವಿಸಸ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. 1 ಮೆಂಬರ್ 1 EPF ಅಕೌಂಟ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಫಸ್ಟ್ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಇರುತ್ತೆ, ಕೆಳಗಡೆ ನೀವು ಇವಾಗ ಕೆಲಸ ಮಾಡ್ತಾ ಇರೋ ಕಂಪ್ನಿ ಡೀಟೇಲ್ಸ್ ಇರುತ್ತೆ, ಮತ್ತೆ ನೆಕ್ಸ್ಟ್ ಅಲ್ಲಿ ಸೆಲೆಕ್ಟ್ ಡೀಟೇಲ್ಸ್ ಆಫ್ ದ ಪ್ರೀವಿಯಸ್ ಅಕೌಂಟ್ ವಿಚ್ ಆರ್ ಟು ಬಿ ಟ್ರಾನ್ಸ್ಫರ್ಡ್. ಅಂದ್ರೆ ಇಲ್ಲಿ ನೀವು ಯಾವ ಕಂಪ್ನಿಯಿಂದ ಯಾವ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಸೊ ಅಲ್ಲಿ ಫಸ್ಟ್ ಅಲ್ಲಿ ನಿಮಗೆ ಪ್ರೀವಿಯಸ್ ಎಂಪ್ಲಾಯರ್ ಮತ್ತು ಪ್ರೆಸೆಂಟ್ ಎಂಪ್ಲಾಯರ್ ಅಂತ ಇದೆಯಲ್ಲ ಅಲ್ಲಿ ನೀವು ಪ್ರೆಸೆಂಟ್ ಎಂಪ್ಲಾಯರ್ ಅಂತ ಸೆಲೆಕ್ಟ್ ಮಾಡಿ. ಮತ್ತೆ ಇಲ್ಲಿ ಕೆಳಗಡೆ ನೀವು ಮೆಂಬರ್ ID ಅಥವಾ UIN ನಿಮ್ಮ UIN ನಂಬರ್ ನಲ್ಲಿ ಎಂಟರ್ ಮಾಡಿ ಗೆಟ್ ಡೀಟೇಲ್ಸ್ ಅಂದ್ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ನೀವು ಯಾವ್ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡಿದಿರಾ ಅಂತ ಅಲ್ಲಿ ನಿಮಗೆ ಲಿಸ್ಟ್ ಬರುತ್ತೆ. ಆ ಲಿಸ್ಟ್ ಅಲ್ಲಿ ಒಂದೊಂದೇ ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡೋದು ಫಸ್ಟ್ ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಅಂತಿದೆ, ಅದನ್ನ ನಾವು ಸೆಲೆಕ್ಟ್ ಮಾಡೋಣ. ನಮ್ಗೆ ಇಲ್ಲೊಂದು ಎರರ್ ಬರ್ತಾ ಇದೆ, ಪ್ರೀವಿಯಸ್ ಎಸ್ಟಾಬ್ಲಿಷ್ಡ್ ಈಸ್ PF ಎಕ್ಸಮ್ಟೆಡ್ ಸೊ ಹೆನ್ಸ್ ಕ್ಯಾನ್ ನಾಟ್ ಬಿ ಸಬ್ಮಿಟೆಡ್ ಟು ಪ್ರೆಸೆಂಟ್ ಎಂಪ್ಲಾಯರ್. ಅಂದ್ರೆ ಈ ಕಂಪನಿ ಬಂದು ಎಕ್ಸಮ್ಟೆಡ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಇದೆ. ಏನ್ ಎಕ್ಸಮ್ಟೆಡ್ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ನಿಮ್ಮ ಕಂಪನಿ ಡೈರೆಕ್ಟ್ ಆಗಿ PF ಆರ್ಗನೈಸೇಷನ್ಗೆ ಲಿಂಕ್ ಆಗಿರೋದಿಲ್ಲ. ಅದರ ಬದಲು ನಿಮ್ಮ ಕಂಪನಿ ಒಂದು ಟ್ರಸ್ಟ್ ಅಂಡರ್ ಅಲ್ಲಿ ಇರುತ್ತೆ. ಆ ಟ್ರಸ್ಟೇ ಈ PF ನ ಎಲ್ಲಾನು ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ನೀವು ಈ PF ಟ್ರಾನ್ಸ್ಫರ್ ನ ಮಾಡಕ್ಕಾಗಲ್ಲ. ನಿಮ್ಮ ಹಳೆ ಕಂಪನಿ HR ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಆ ಕಂಪನಿಯಿಂದ ಈ ಕಂಪನಿಗೆ ಅವರು ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ. ಅದಾದ್ಮೇಲೆ ನಾವು ನೆಕ್ಸ್ಟ್ ಕಂಪನಿನ ಸೆಲೆಕ್ಟ್ ಮಾಡೋಣ. ನೋಡಿ ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ಬಂತು. ಅದಾದ್ಮೇಲೆ ಇನ್ನೊಂದು ಕಂಪನಿ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡೋಣ. ನೋಡಿ 2 ಕಂಪನಿಗಳು ಇಲ್ಲಿ ಬಂತು. ನಿಮ್ಗೆ ಎಷ್ಟು ಕಂಪನಿಗಳಿದೆಯೋ ನಿಮ್ಮ ಪ್ರಿವಿಯಸ್ ಆಗಿ ಎಷ್ಟು ಕಂಪನಿ ಕೆಲಸ ಮಾಡಿರ್ತಾರೋ ಅದೆಲ್ಲ ನೀವು ಸೆಲೆಕ್ಟ್ ಮಾಡ್ಬೋದು. ನೀವೆಲ್ಲ ಸೆಲೆಕ್ಟ್ ಮಾಡಿದ ತಕ್ಷಣ ಕೆಳಗಡೆ ಬರುತ್ತೆ. ಅದಾದ್ಮೇಲೆ ಅಲ್ಲಿ ನಿಮಗೆ ಬಾಕ್ಸಸ್ ಇದೆಯಲ್ಲ ಆ ಬಾಕ್ಸಸ್ ನ ನೀವು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮಗೆ ಕನ್ಸೆಂಟ್ ಅಂತ ಇದೆಯಲ್ಲ ಅಲ್ಲಿ ಆ ಚೆಕ್ ಬಾಕ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಮತ್ತು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಆಗಿರೋ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. OTP ನ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ ಅಷ್ಟೇ. ಇಲ್ಲಿ ನೋಡ್ಬೋದು ಸ್ಟೇಟಸ್ ಕ್ಯಾನ್ ಬಿ ಟ್ರ್ಯಾಕ್ಡ್ ಫ್ರಮ್ ದ ಇಯರ್ ಅಂತ ಬರುತ್ತೆ. ಸೊ ನಿಮ್ಮ 2 ಕಂಪ್ನಿಗೆ ಟ್ರಾನ್ಸ್ಫರ್ ಸಕ್ಸಸ್ಫುಲಿ ನಾವು ಸಬ್ಮಿಟ್ ಮಾಡಿದೀವಿ. ಈ ಟ್ರಾನ್ಸ್ಫರ್ ಆಗಿದೆಯಲ್ವಾ ಅಂತ ನೀವು ಹೇಗೆ ನೋಡ್ಕೋಬಹುದು ಅಂದ್ರೆ ಅಲ್ಲಿ ಮೇಲ್ಗಡೆ ಟಾಪ್ ಅಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಆನ್ಲೈನ್ ಸರ್ವಿಸಸ್ ಅಲ್ಲಿ ಟ್ರ್ಯಾಕ್ ಕ್ಲೈಮ್ ಸ್ಟೇಟಸ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಅಲ್ಲಿ ನೀವು ಕೆಳಗಡೆ ಬಂದ್ರೆ ನಿಮಗೆ ಟ್ರಾನ್ಸ್ಫರ್ ಕ್ಲೈಮ್ ಸ್ಟೇಟಸ್ ಅಂತ ಇದೆಯಲ್ಲ ಅಲ್ಲಿ ನೀವು ನೋಡ್ಕೋಬಹುದು. ಕ್ಲೈಮ್ ಸ್ಟೇಟಸ್ ಏನಿದೆ ಪೆಂಡಿಂಗ್ ಅಟ್ ಪ್ರೆಸೆಂಟ್ ಎಂಪ್ಲಾಯರ್ ಅಂತಿದೆ. ಇದು ವಿತಿನ್ 30 days ಅಲ್ಲಿ ನಿಮಗೆ ಇದು ಕ್ಲಿಯರ್ ಆಗೋಗ್ಬಿಡುತ್ತೆ. ಆಗಿಲ್ಲ ಅಂದ್ರೆ ನಿಮ್ಮ HR ಒಂದ್ಸಲ ಮೀಟ್ ಆಗಿ ಅವರೇ ಮಾಡ್ಕೊಡ್ತಾರೆ. ಇದರಲ್ಲಿ ನಮ್ಗಿರೋ ಡೌಟ್ ಏನಂದ್ರೆ ಈ PF ಟ್ರಾನ್ಸ್ಫರ್ ಮಾಡುವಾಗ PF ಅಮೌಂಟ್ ಜೊತೆ ನಮ್ಗೆ ಪೆನ್ಷನ್ ಅಮೌಂಟ್ ಅಂತ ಇರುತ್ತಲ್ಲ ಆ ಪೆನ್ಷನ್ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತಾ ಅಂದ್ರೆ ಇಲ್ಲ. ಈ ಪೆನ್ಷನ್ ಅಮೌಂಟ್ ನಿಮ್ಗೆ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗೋದೇ ಇಲ್ಲ. ನೀವು ಯಾವ ಕಂಪ್ನಿಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ದೀರಾ ಅಂತ ಎಕ್ಸ್ಪೀರಿಯನ್ಸ್ಗೋಸ್ಕರ ಇದನ್ನು ಹಂಗೆ ಇಟ್ಟಿರ್ತಾರೆ. ಸೊ
ಇದಕ್ಕೆ ನೀವು ಭಯ ಬೀಳ್ಬೇಕಾಗಿಲ್ಲ, ಅದು ಹಂಗೆ ಇರುತ್ತೆ. ನೀವು ನೆಕ್ಸ್ಟ್ ಯಾವಾಗಾದ್ರೂ ಕೆಲಸ ಬಿಟ್ಟು 60 ದಿನ ಆದ್ಮೇಲೆ ನೀವು ಫೈನಲ್ PF ಸೆಟಲ್ಮೆಂಟ್ಗೆ ನೀವು ಅಪ್ಲೈ ಮಾಡುವಾಗ ಎಲ್ಲ ಕಂಪ್ನಿಯಲ್ಲಿರುವಂತಹ PF ಅಮೌಂಟು ಮತ್ತೆ ಪೆನ್ಷನ್ ನಿಮಗೆ ಒಂದೇ ಸಲ ಬರುತ್ತೆ. ನೀವೇನಾದ್ರೂ ಮುಂಚೆ ಈ ಎಕ್ಸಂಪ್ಟೆಡ್ ಎಸ್ಟಾಬ್ಲಿಷ್ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ರೆ ಆ ಥರ PF ನ ನಾವು ಆನ್ಲೈನಲ್ಲಿ ನಾವು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ನೀವು ನಿಮ್ಮ HR ನ ಕಾಂಟ್ಯಾಕ್ಟ್ ಮಾಡಿ ಅವರೇ ನಿಮಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ. ಏನಿದು ಎಕ್ಸಂಪ್ಟೆಡ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ನಿಮ್ಮ ಕಂಪ್ನಿ ಡೈರೆಕ್ಟ್ ಆಗಿ PF ಆಫೀಸ್ಗೆ ಲಿಂಕ್ ಆಗಿರೋದಿಲ್ಲ. ಅದರ ಬದಲು ನಿಮ್ಮ ಕಂಪನಿ ಒಂದು ಟ್ರಸ್ಟ್ ಅಂಡರ್ ಅಲ್ಲಿ ಇರುತ್ತೆ. ಆ ಟ್ರಸ್ಟೇ ನಿಮ್ಮ PF ಡೀಟೇಲ್ಸ್ ಎಲ್ಲಾನು ಮ್ಯಾನೇಜ್ ಮಾಡ್ತಾ ಇರುತ್ತೆ. ಈ PF ಟ್ರಾನ್ಸ್ಫರ್ ಎಷ್ಟು ದಿನ ಆಗುತ್ತಂದ್ರೆ ಮ್ಯಾಕ್ಸಿಮಮ್ 30 ಡೇಸ್ ಅಲ್ಲಿ ನಿಮಗೆ ಈ PF ಟ್ರಾನ್ಸ್ಫರ್ ಮುಗಿದೋಗುತ್ತೆ. ಫ್ರೆಂಡ್ಸ್ ಮತ್ತು ಕೊಲೀಗ್ಸ್ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಇನ್ನು PF ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳೋಕೆ ಹೇಳಿ. ಈ ಪ್ರೊಸೆಸ್ ಅಲ್ಲಿ ನಿಮ್ಗೆ ಏನಾದರೂ ಎರರ್ಸು ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಪಕ್ಕ ಸಹಾಯ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.